ಸದ್ಯಕ್ಕಂತೂ ರಾಪಡದಲ್ಲಿ ಸಖತ ಬರ್ತಾ ಇದೆ ಆರ್ಡರ್ ನಮ್ಮ ಬೊಮ್ಮಸಂದ್ರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಆಗಿ ಆರ್ಡರ್ ಕೊಡ್ತಾ ಇದ್ದಾನೆ. ಬೇರೆ ಏರಿಯಾದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾನೆ. 3 ಮಂತ್ಸ್ ಬ್ಯಾಕ್ ಯಾವ ತರ ಬರ್ತಾ ಇತ್ತು ಇವಾಗ ಅದೇ ತರ ಬರ್ತಾ ಇದೆ ರಾಪಿಡೋ ಬೈಕ್ ಟ್ಯಾಕ್ಸಿ. ತುಂಬಾ ಜನ ಕೇಳ್ತಾ ಇದ್ರು ಪಾರ್ಸಲ್ಗೆ ಡೈಲಿ 9 ರೂಪಾಯಿ ಕಟ್ ಆಗುತ್ತೆ ಅಂತ. ಅದು 9 ರೂಪಾಯಿ ಕಟ್ ಆಗೋದು ಕಮಿಷನ್ ಅಲ್ಲ, ಪ್ಲಾಟ್ಫಾರ್ಮ್ ಫೀಸ್. ನೀವು ಯಾವ್ದೋ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಮಾತ್ರ ಅದು ಕಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕ್ ಏರಿಯರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇರೋ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿಡೇ ಇದೇ ತರ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಹೀಗೆ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಈಗ 2 ಡೇಸ್ ಇಂದ ರಾಪಿಡೋದಲ್ಲಿ ಚೆನ್ನಾಗಿ ಆರ್ಡರ್ ಬರ್ತಾ ಇದೆ. ಇದಕ್ಕೆ ಮುಂಚೆ ತುಂಬಾ ದಿನ ಆಯ್ತು, 1 ಮಂತೇ ಆಗೋಗ್ಬಿಟ್ಟಿತ್ತು, ಫುಲ್ ಆರ್ಡರ್ ಸ್ಟಾಪ್ ಮಾಡ್ಬಿಟ್ಟಿದ್ದ. ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ಆರ್ಡರ್ ಜಾಸ್ತಿ ಸ್ಕಿಪ್ ಮಾಡ್ತಾ ಇದ್ರಲ್ಲ, ಅವರಿಗೆ ಆರ್ಡರ್ ಕೊಡ್ತಾ ಇರಲಿಲ್ಲ. ಅಂಡ್ ಫುಲ್ ಟೈಮ್ ಯಾರು ಮಾಡ್ತಾರೆ ಅವರಿಗೆ ಮಾತ್ರ ಕೊಡ್ತಾ ಇದ್ದ. ಪಾರ್ಟ್ ಟೈಮರ್ಗೆ ಬಿಲ್ಕುಲ್ ಆರ್ಡರ್ ಕೊಡ್ತಿರಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿದ. ಬಟ್ ಈಗ 2 ಡೇಸ್ ಇಂದ ನಾರ್ಮಲ್ ಆಗಿ ಮುಂಚೆ ಯಾವ ತರ ಬರ್ತಾ ಇತ್ತು ಬ್ಯಾಕ್ ಟು ಬ್ಯಾಕ್ ಅದೇ ತರ ಬರ್ತಾ ಇದೆ. ಯಾರೆಲ್ಲ ರಾಪಿಡೋ ಆರ್ಡರ್ ಬರ್ತಾ ಇಲ್ಲ ಅಂತ ಕೆಲಸ ಬಿಟ್ಟು ಹೋಗಿದ್ರ, ಪ್ಲೀಸ್ ದಯವಿಟ್ಟು ಮತ್ತೆ ವಾಪಸ್ ಬರ್ಬೋದು. ತೊಂದರೆ ಇಲ್ಲ, ಆರ್ಡರ್ ಚೆನ್ನಾಗಿ ಬರ್ತಾ ಇದಾವೆ. ಸದ್ಯಕ್ಕೆ ಅಂದ್ರೆ ಚೆನ್ನಾಗಿ ಕೊಡ್ತಾ ಇದ್ದಾನೆ. ನೀವೆಷ್ಟೇ ಆರ್ಡರ್ ಸ್ಕಿಪ್ ಮಾಡಿದ್ರು ಕೂಡ ಆರ್ಡರ್ ಚೆನ್ನಾಗಿ ಬರ್ತಾ ಇದೆ. ಡ್ಯೂಟಿ ಮಾಡ್ಬೋದು, ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ. ಹಂಗೆ ಗೊತ್ತಿರ್ಬೇಕು, ಮುಂಚೆ ಒಂದು ಎರಡು ಆರ್ಡರ್ ಸ್ಕಿಪ್ ಮಾಡ್ಬಿಟ್ರೆ ಮುಗೀತು ನಿಮಗೆ. ಒಂದು 1 ಅವರ್ 2 ಅವರ್ ಒಂದು ಆರ್ಡರ್ ಕೊಡ್ತಿಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡೋಣ. ಬಟ್ ಇವಾಗ ಹಂಗಲ್ಲ. ಸುಮಾರು ಬೆಳಿಗ್ಗೆಯಿಂದ ನನಗೆ ಒಂದು 20 ಆರ್ಡರ್ ಶೋ ಆಗಿದೆ. ಆನ್ ಮಾಡಿ ಇಟ್ಟಿದ್ದೀನಿ, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ 20 ಆರ್ಡರ್ ಶೋ ಆಗಿದೆ. ಎಷ್ಟು ಸ್ಕಿಪ್ ಮಾಡ್ತಾ ಇದ್ರು ಆ ತರ ಆರ್ಡರ್ ಕೊಡ್ತಾ ಇದ್ದೇನೆ. ಈ ಸ್ಟಾರ್ಟಿಂಗ್ ಒಂದು 3 ಮಂತ್ಸ್ 4 ಮಂತ್ಸ್ ಬ್ಯಾಕ್ ಯಾವ ತರ ಆರ್ಡರ್ ಬರ್ತಾ ಇತ್ತು ನಾನ್ ಸ್ಟಾಪ್ ಆಗಿ, ಅದೇ ತರ ಬರ್ತಾ ಇದೆ ಇವಾಗ ಪೀಕ್ ಅವರ್ ಅಲ್ಲಿ. ನಾನ್ ಪೀಕ್ ಅವರ್ ಅಷ್ಟೇ ಒಂದು ಆವರೇಜ್ ಆಗಿ ಬರ್ತಾ ಇದಾವೆ. ಏನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಂಗಿಲ್ಲ, ಚೆನ್ನಾಗಿ ಕೊಡ್ತಾ ಇದ್ದಾರೆ ಆರ್ಡರ್. ಅಮೌಂಟ್ ಅಷ್ಟೇ ಗೊತ್ತಿರಬೇಕು, ಒಳ್ಳೆ ಜೀರೋ ಕಮಿಷನ್ ಇರೋದ್ರಿಂದ ಪ್ಲಸ್ ಟಿಪ್ಸ್ ಕೂಡ ಆಡ್ ಆಗ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಕಿಲೋಮೀಟರ್ಗೆಲ್ಲ 15-20 ರೂಪಾಯಿವರೆಗೂ ಸಿಗುತ್ತೆ ನಿಯರೆಸ್ಟ್ ಇರೋವು. 1-2 ಕಿಲೋಮೀಟರ್ಗೆಲ್ಲ ಗೊತ್ತಿರ್ಬೇಕು ಮಿನಿಮಮ್ 40 ರುಪೀಸ್. 3 ಕಿಲೋಮೀಟರ್ ಮೇಲೆ ಇದ್ರೆ ಒಂದು ಕಿಲೋಮೀಟರ್ಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಇರ್ತಾನೆ. ಹಂಗಾಗಿ ಚೆನ್ನಾಗಿ ಬರ್ತಾ ಇದೆ. ಲಾಂಗ್ ಆರ್ಡರ್ಗಿಂತ ಲೋಕಲ್ ಆರ್ಡರ್ ಮಾಡ್ಕೊಳ್ಳೋದು ಬೆಸ್ಟ್ ಇವಾಗ ಇರೋ ಪ್ರಕಾರ. ಚೆನ್ನಾಗಿ ಅಮೌಂಟ್ ಬರುತ್ತೆ. ಇಮಿಡಿಯೇಟ್ ನಿಯರೆಸ್ಟ್ ಪಿಕಪ್ ತಗೊಳ್ಳಿ. ಆದಷ್ಟು 1 ಕಿಲೋಮೀಟರ್ ಒಳಗಡೆ ಪಿಕಪ್ ಎತ್ಕೊಂಡ್ರೆ ಪಟಾಪಟ್ ಅಂತ 5 ನಿಮಿಷಕ್ಕೆ ಪಿಕಪ್, 5 ನಿಮಿಷಕ್ಕೆ ಡ್ರಾಪ್ ಆಗ್ತಾ ಇರುತ್ತೆ. 40-50 ರೂಪಾಯಿ ಬರ್ತಾ ಇರುತ್ತೆ ಅಕೌಂಟಿಗೆ. ಹಂಗಾಗಿ ಮುಂಚೆ ತರ ಏನು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ ಇವಾಗ. ಒಂದು ಆರ್ಡರ್ ಡ್ರಾಪ್ ಮಾಡಿದ ತಕ್ಷಣ ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಅಲ್ಲಿ ಇಲ್ಲ, ಕೆಲವೊಂದು ಪೆಂಡಿಂಗ್ ಇದ್ರೆ ಆರ್ಡರ್ಗಳು ನಿಮ್ಗೆ ಆನ್ ದ ವೇಲೆ ಕೊಟ್ಬಿಡ್ತಾನೆ. ಇವಾಗ ಮುಂಚೆ ಕೊಡ್ತಾ ಇದ್ನಲ್ಲ ಅದೇ ತರ ಆನ್ ದ ವೇಲೆ ಆರ್ಡರ್ ಕೊಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಬೇರೆ ಏರಿಯಾದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಏರಿಯಾದಲ್ಲಿ ಇವಾಗ ಸದ್ಯಕ್ಕೆ ಚೆನ್ನಾಗಿ ಆರ್ಡರ್ ಬರ್ತಾ ಇದೆ. ಎಲೆಕ್ಟ್ರಾನ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ರೋಡ್ ಏನಿದೆ ಈ ಕಡೆ ಎಲ್ಲ ಆರ್ಡರ್ ಅಂತ ಚೆನ್ನಾಗಿ ಕೊಡ್ತಾ ಇದ್ದಾನೆ ಸದ್ಯಕ್ಕೆ. ಚಂದಾಪುರ ಸರೌಂಡಿಂಗ್ ಅಲ್ವಾ. ಒಂದು 2 ಮಂತ್ಸ್ ಇಂದ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದ. ಒಂದು ಆರ್ಡರ್ ಶೋ ಆಗ್ತಿರಲಿಲ್ಲ, ಆನ್ ಮಾಡಿದ್ರೆ ಆರ್ಡ್ರೇ ಬರ್ತಿರಲಿಲ್ಲ. ಪರ್ಫಾರ್ಮೆನ್ಸ್ ಕಮ್ಮಿ ಇರೋರ್ಗಂತೂ ಆರ್ಡ್ರೇ ಕೊಡ್ತಿರಲಿಲ್ಲ. ಮಿನಿಮಮ್ 16 ಮೇಲೆ ಪರ್ಫಾರ್ಮೆನ್ಸ್ ಇದ್ರೆ ಅದು ಬೆಸ್ಟ್ ಅಂತ ತೋರಿಸ್ತಾ ಇದ್ದ. ಅವ್ರಿಗೆ ಮಾತ್ರ ಚೆನ್ನಾಗಿ ಆರ್ಡರ್ ಕೊಡೋನು. ಈ 15 ಒಳಗಡೆ ಇತ್ತಲ್ಲ ಆವರೇಜ್ ಫುಲ್ ಬ್ಯಾಡ್ ಅಂತ ಬಂದ್ಬಿಟ್ರೆ ಒಂದು ಆರ್ಡರ್ ಶೋ ಆಗ್ತಿರಲ್ಲ. ಬಟ್ ಇವಾಗ ಬ್ಯಾಡ್ ಇರೋರ್ಗು ಆವರೇಜ್ ಇರೋರ್ಗು ಚೆನ್ನಾಗಿ ಆರ್ಡರ್ ಕೊಡ್ತಾ ಇದ್ದಾನೆ. ಇನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಇರುತ್ತಲ್ಲ ಅವರಿಗಂತೂ ಫುಲ್ ನಾನ್ ಸ್ಟಾಪ್ ಆಗಿ ಆರ್ಡರ್ ಬರ್ತಾ ಇದಾವೆ. ಒಟ್ಟಿನಲ್ಲಿ ಸದ್ಯಕ್ಕೆ ಅಂತ ಆರ್ಡರ್ಗೆ ಏನು ಮೋಸ ಇಲ್ಲ, ಸದ್ಯಕ್ಕೆ ಚೆನ್ನಾಗಿ ಬರ್ತಾ ಇದಾವೆ. ಎಷ್ಟು ದಿವಸ ಹಿಂಗೆ ಕೊಡ್ತಾರೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಅವ್ರಿಗೆ ಕಂಪ್ನಿಯವ್ರು ಗೊತ್ತಿರ್ಬೇಕು, ಯಾವಾಗ ಬೇಕು ಅವಾಗ ಹೆಂಗ್ ಬೇಕಂಗೆ ರೂಲ್ಸ್ ಚೇಂಜ್ ಮಾಡ್ತಾ ಇರ್ತಾರೆ ಇಷ್ಟ ಬಂದಂಗೆ. ಸದ್ಯಕ್ಕೆ ಇವಾಗ 2 ಡೇಸ್ ಇಂದ ಆರ್ಡರ್ ಚೆನ್ನಾಗಿ ಬರ್ತಾ ಇದೆ. ಯಾರೆಲ್ಲ ರಾಪಿಡೋದಲ್ಲಿ ಆರ್ಡರ್ ಇಲ್ಲ ಅಂತ ಬೇರೆ ಕಡೆ ಶಿಫ್ಟ್ ಆಗಿದ್ರಲ್ವಾ, ಪೋರ್ಟರ್ ಇರ್ಬೋದು, ಫುಡ್ ಡೆಲಿವರಿ ಈ ತರ ಬೇರೆ ಕಡೆ ಹೋಗಿದ್ರಲ್ವಾ, ದಯವಿಟ್ಟು ಮತ್ತೆ ಬರ್ಬೋದು. ಚೆನ್ನಾಗಿ ಆರ್ಡರ್ ಬರ್ತಾ ಇದೆ. ಹಂಗಾಗಿ ಏನ್ ತೊಂದರೆ ಇಲ್ಲ, ಆರ್ಡರ್ ಕೂಡ ಒಳ್ಳೆ ಆರ್ಡರ್ ಇದೆ, ಮಾಡ್ಬೋದು ಅರ್ನಿಂಗ್ಸ್. ಅದು ಬಿಟ್ರೆ ಇನ್ನು ಪೋರ್ಟ್ರಲ್ಲಿ ಅಷ್ಟೇನೆ, ಅಷ್ಟಕ್ಕಷ್ಟೇನೆ. ಪೋರ್ಟ್ರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಆರ್ಡರ್ ಜಾಸ್ತಿ ಬರ್ತಿದೆ ಗೊತ್ತಿರ್ಬೇಕು. ದೊಡ್ಡ ಆರ್ಡರ್ ಯಾವ್ದು ಬರ್ತಾ ಇಲ್ಲ, ಎಲ್ಲ 50-60 ರೂಪಾಯಿ. ಅದಕ್ಕೆ 4-4 ಕಿಲೋಮೀಟರ್ ಪಿಕಪ್ ಆಗ್ತಾನೆ. ಬಟ್ ಪೋರ್ಟ್ರಲ್ಲಿ ಲಾಂಗ್ ಪಿಕಪ್ ಬರೋದ್ರಿಂದ ಜಾಸ್ತಿ ವರ್ಕೌಟ್ ಆಗ್ತಾ ಇಲ್ಲ. 50-60 ರೂಪಾಯಿ ಆಗ್ಲಿ ನಿಯರೆಸ್ಟ್ ಪಿಕಪ್ ಬಂದ್ರೆ ವರ್ಕೌಟ್ ಆಗುತ್ತೆ. ಬಟ್ ಲಾಂಗ್ ಪಿಕಪ್ 4-3 ಕಿಲೋಮೀಟರ್ ಹೋಗೋದ್ರಿಂದ ಏನು ವರ್ಕೌಟ್ ಆಗಲ್ಲ ಅದು. ಹಂಗಾಗಿ ಪೋರ್ಟ್ರಲ್ಲಿ ಇದೊಂದು ಪ್ರಾಬ್ಲಮ್. ನಿಯರೆಸ್ಟ್ ಆರ್ಡರ್ ಬರ್ತಾ ಇರೋದು ರೇರ್ ಆಗ್ಬಿಟ್ಟಿದೆ ಪೋರ್ಟ್ರಲ್ಲಿ. 1 ಕಿಲೋಮೀಟರ್ ಒಳಗಡೆ ಪಿಕಪ್ ಬರೋದೇ ಕಮ್ಮಿ ತುಂಬಾ. ಅದು ಸಿಟಿ ಒಳಗಡೆ ಹೋದ್ರೆ ಸ್ವಲ್ಪ ಹಂಗ್ ಬರ್ತವೆ ಅಷ್ಟೇನೆ. ವೆಯ್ಟ್ ಮಾಡಿದ್ರೆ, ಲಾಂಗ್ ಆರ್ಡರ್ ಬೇಡ ಅಂತ ಬಿಟ್ಟು ವೆಯ್ಟ್ ಮಾಡಿದ್ರೆ ಯಾವ್ದೋ ಒಂದು ಬರುತ್ತೆ. ಬಟ್ ಔಟ್ ಸೈಡ್ ಅಲ್ಲಿ ಅಂತೂ ಆರ್ಡರ್ ಶೋ ಆಗ್ತಾ ಇಲ್ಲ. ಬರದೇ ಯಾವ್ದೋ 2 ಅವರ್ 3 ಅವರ್ಗೆ ಒಂದು ಆರ್ಡರ್ ಬರುತ್ತೆ. ಅದನ್ನು ಮಿಸ್ ಮಾಡಿದ್ರೆ ಮುಗೀತು, ಆರ್ಡರ್ ಕೊಡಲ್ಲ ಅವನು. ಹಂಗಾಗಿ ಇವಾಗ ಏನಾಗಿದೆ, ಪೋರ್ಟ್ರಲ್ಲಿ ಔಟ್ ಆಫ್ ಝೋನ್ ಅಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ. ಫುಲ್ ಡೌನ್, ಆರ್ಡರ್ ಇಲ್ಲ ಬಿಲ್ಕುಲ್. ಇಂಡಸ್ಟ್ರಿಯಲ್ ಏರಿಯಾದಲ್ಲಂತೂ ಕೇಳಂಗೆ ಇಲ್ಲ ನಿಜವಾಗ್ಲೂ. ನಮ್ಮ ಬೊಮ್ಮಸಂದ್ರದಲ್ಲಿ ಬೆಳಿಗ್ಗೆ 4 ಲೀಟರ್ನು ಒಂದು ಆರ್ಡರ್ ಬರಲ್ಲ. 2 ಅವರ್ 3 ಅವರ್ಗೆ ಎಷ್ಟೋ 60-70 ರೂಪಾಯಿ ಒಂದು ಆರ್ಡರ್ ಬರುತ್ತೆ. ಪೋರ್ಟ್ರಲ್ಲಿ ಇಲ್ಲ, ಆರ್ಡರ್ ಇಲ್ವೋ, ಇಲ್ಲ ಕಸ್ಟಮರ್ ಏನಾರು ಆಲ್ಟರ್ನೇಟ್ ಯೂಸ್ ಮಾಡ್ಕೊಂಡಾರೋ ಏನಂತ ಗೊತ್ತಿಲ್ಲ. ಇಲ್ಲ ಕಂಪ್ನಿಲಿ ಅವ್ರನ್ನ ಹುಡುಗರು ಜಾಯಿನ್ ಮಾಡ್ಕೊಂಡು ಅವರೇ ಡೆಲಿವರಿ ಕೊಟ್ಟು ಬರೋ ತರ ಏನಂತ ಗೊತ್ತಿಲ್ಲ. ಒಟ್ಟಲ್ಲಿ ಆರ್ಡರ್ ಅದು ತುಂಬಾ ಕಡಿಮೆ ಆಗಿದೆ ಪೋರ್ಟ್ರಲ್ಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಪಿಕಪ್ ಆಗುತ್ತೆ, ಹಿಂಗೆ ಇರಲ್ಲ ಕಂಟಿನ್ಯೂ ಆಗಿ ಯಾವಾಗ್ಲೂ ಅಷ್ಟೇ. ಡೆಲಿವರಿ ಫೀಲ್ಡ್ ಅಂದ್ರೆ ಗೊತ್ತಿರಬೇಕು, ಒಂದಿನ ಡೇ ಬೈ ಡೇ ಒಂದೇ ತರ ಇರಲ್ಲ. ಬಿಸ್ನೆಸ್ ಯಾವ ತರ ಇರುತ್ತೆ ಆ ತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ಡರ್ ಬರೋದು ಹೋಗೋದು. ಸದ್ಯಕ್ಕೆ ರಾಪಿಡೋದಲ್ಲಂತೂ ಚೆನ್ನಾಗಿ ಆರ್ಡರ್ ಕೊಡ್ತಾ ಇದ್ದಾನೆ. ನಮ್ಮ ಅನಿಸಿಕೆ ಇವತ್ತು 2 ಡೇಸ್ ಇಂದ ನಾನು ವಾಚ್ ಮಾಡ್ತಾ ಇದ್ದೀನಿ ರಾಪಿಡೋದಲ್ಲಿ ಆನ್ ಮಾಡ್ಕೊಂಡು. ಮಾರ್ನಿಂಗ್ ಟೈಮ್ ಚೆನ್ನಾಗಿ ಬರ್ತಾ ಇದೆ ಆರ್ಡರ್. ಮಾರ್ಕೆಟ್ ಅಲ್ಲಿ ಅಷ್ಟೇ ಪರವಾಗಿಲ್ಲ. ಒಂದು ಪಾರ್ಸಲ್ ಒಂದು ಆವರೇಜ್ ಆಗಿ ಬರ್ತಾ ಇದೆ, ಯಾಕಂದ್ರೆ ಅಮೌಂಟ್ ಜಾಸ್ತಿ ಇದೆ ಪಾರ್ಸಲ್ ಇವಾಗ.
ಮುಂಚೆ ತರ ಇಲ್ಲ, ಪಾರ್ಸಲ್ ಅಲ್ಲಿ 0 ಕಮಿಷನ್ ಮಾಡೇನೆ, ಪ್ಲಸ್ ಆರ್ಡರ್ ಕೂಡ ಜಾಸ್ತಿ ಇದೆ. ಹಂಗಾಗಿ ಅಮೌಂಟ್ ಕೂಡ ಚೆನ್ನಾಗಿ ಬರ್ತಾ ಇದೆ ರಾಪಿಡೋದಲ್ಲಿ. ರಾಪಿಡೋ ಪಾರ್ಸಲ್ಗೆ 0 ಕಮಿಷನ್ ಇದೆ ಅಂತ ಕೂಡ ಹೇಳಿದೀನಿ. ಕೆಲವರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ರು, ಇಲ್ಲ ಸರ್ 0 ಕಮಿಷನ್ ಇಲ್ಲ, ರಾಪಿಡೋದಲ್ಲಿ ಡೈಲಿ 9 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ನಮಗೆ ಅಂತವ. ಅದು ಕಮಿಷನ್ ಅಲ್ಲ, 9 ರೂಪಾಯಿ ನಿಮ್ಗೆ ಏನ್ ಕಟ್ ಮಾಡ್ತಾನಲ್ಲ ಅದು ಕಮಿಷನ್ ಅಲ್ಲ. ಅದು ಬಂದ್ಬಿಟ್ಟು ನೀವು ಏನೋ ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿರಲ್ಲ, ಹಂಗಾಗಿ ನಿಮಗೆ KYC ಅಪ್ಡೇಟ್ ಆಗಿಲ್ಲ ಅಂತ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಅಂತ 9 ರೂಪೀಸ್ ಕಟ್ ಮಾಡ್ತಾನೆ ಎವ್ರಿ ಡೇ. ನೀವು ಹೋಗ್ಬಿಟ್ಟು ನಿಮ್ಮ ಅಕೌಂಟ್ಸ್ ಏನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿರಲ್ಲ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಏನಾದ್ರು ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ನಿಮಗೆ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಟ್ ಕೇಳ್ತಾ ಇದ್ರೆ ಖಂಡಿತ ಅದನ್ನ ಅಪ್ಡೇಟ್ ಮಾಡಿ ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಖಂಡಿತ 9 ರೂಪಾಯಿ ಏನು ಎವ್ರಿ ಡೇ ಕಟ್ ಆಗುತ್ತಲ್ಲ ಅದು ಕೂಡ ಕಟ್ ಆಗಲ್ಲ. ಅದು ಯಾವುದೇ ಕಾರಣಕ್ಕೂ ಅದು ಕಮಿಷನ್ ಅಲ್ಲ, ಅದು ಪ್ಲಾಟ್ಫಾರ್ಮ್ ಫೀಸು. KYC ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾತ್ರ ಅದು ಟ್ಯಾಕ್ಸ್ ಟೈಪ್ ಕಟ್ ಮಾಡ್ತಾನೆ ಎವ್ರಿ ಡೇ 9 ರೂಪಾಯಿ. ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ, ನಮಗೂ ಕಟ್ ಆಗ್ತಿದೆ ನಮಗೂ ಕಟ್ ಆಗ್ತಿದೆ. ಅದಕ್ಕೋಸ್ಕರ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ, ಸಪರೇಟ್ ವಿಡಿಯೋ ಮಾಡೋದೇನು ಬೇಡ ಅಂತ. ಹಂಗಾಗಿ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡ್ತಿರೋ, ಯಾರೆಲ್ಲ ಅಮೌಂಟ್ ಕಟ್ ಆಗ್ತಾ ಇದೆ, ದಯವಿಟ್ಟು ಅವ್ರು ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೀವೇನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಮ ಯಾವ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ ಅದ್ರದ್ದೊಂದು ಫೋಟೋ ತೆಗೆದು ಒರಿಜಿನಲ್ ಆಗಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತ 9 ರೂಪಾಯಿ ಕಟ್ ಆಗೋದು ಸ್ಟಾಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.